ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ರಿಲೀಸ್ ಆಗಿದೆ. ಸಂಡೇ ಅಂದ್ರೆ ಫನ್ ಡೇ, ಸಂಡೇ ಅಂದ್ರೆ ಎಂಟರ್‌ಟೈನ್‌ಮೆಂಟ್. ಅದರಲ್ಲೂ ನಮ್ಮ ಗಿಲ್ಲಿ ಇದ್ರೆ ಹೇಳೋದೇ ಬೇಡ. ಹಾಗೆ ಈ ವಾರದ ಫಸ್ಟ್ ಪ್ರೊಮೋದಲ್ಲಿ ಗಿಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್. ಈ ಸಲ ಫನ್ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಕಷ್ಟ ಇದೆ. ಮನೆಯವರ ಆಟ ಅಷ್ಟೊಂದು ತೀವ್ರ ಆಗಿದೆ ಅಂದ್ರೆ ಗಿಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಮಟ್ಟಿಗೆ ತೋರಿಸ್ತಾ ಇದ್ದಾರೆ. ಏನಿದು ಕತೆ, ಯಾಕೆ ಇಷ್ಟು ಕಷ್ಟ, ಎಲ್ಲವನ್ನ ನೋಡೋಣ. ಮೊದಲು ಪ್ರೊಮೋ ನೋಡಿದ್ರೆ ಒಂದು ಮಾತು ಕ್ಲಿಯರ್. ಇದು ಕೇವಲ ಫನ್ ಸೆಗ್ಮೆಂಟ್ ಅಲ್ಲ, ಒಂದು ಪ್ಯಾಕೇಜ್ ಟಾಸ್ಕ್. ಒಂದು ಬ್ಯಾಗೇಜ್ ಬಿಟ್ಕೊಡ್ಬೇಕು, ಅದಕ್ಕೆ ಬದಲಾಗಿ ಪನಿಷ್ಮೆಂಟ್. ಅಂದ್ರೆ ಒಂದು ಕಾರಣ ಕೊಟ್ಟು ಒಂದು ಶಿಕ್ಷೆ. ಇಲ್ಲಿ ಗಿಲ್ಲಿ ಬಗ್ಗೆ ಮಾತಾಡ್ಬೇಕಂದ್ರೆ ಅವರು ಇಷ್ಟು ದಿನ ಎಲ್ಲರನ್ನ ತಮಾಷೆ ಮಾಡಿಕೊಂಡು ತರಲೆ ಮಾಡಿ ಇರಿಟೇಟ್ ಮಾಡಿದ್ದು ನಿಜ. ಆದ್ರೆ ಫಲ ಈಗ ಬರ್ತಾ ಇದೆ ಅನ್ಸುತ್ತೆ. ಒಬ್ಬೊಬ್ಬರು ಒಬ್ಬೊಬ್ಬ ರೀತಿಯ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಕಷಾಯ, ನಿಂಬೆಹಣ್ಣು, ಮೆಣಸಿನಕಾಯಿ, ವ್ಯಾಕ್ಸ್ ನೋಡಕ್ಕೆ ಫನ್ ಆಗಿ ಕಾಣಿಸಬಹುದು. ಆದ್ರೆ ಅನುಭವಿಸ್ತಿರೋರಿಗೆ ಅದು ಎಷ್ಟು ಕಷ್ಟ ಅಂತ ಅವರ ಎಕ್ಸ್‌ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ. ಗಿಲ್ಲಿಯ ಮುಖದಲ್ಲಿ ಸುಸ್ತು, ನೋವು, ಕನ್ಫ್ಯೂಷನ್ ಎಲ್ಲವೂ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರು ಫನ್ ಅಂತ ತಗೊಳ್ತಾರೆ, ಇನ್ನು ಕೆಲವರು ಸೀರಿಯಸ್ ಆಗಿ ಪನಿಷ್ಮೆಂಟ್ ಕೊಡ್ತಿದ್ದಾರೆ. ರಾಶಿಕ್ ಅವರ ರಿಯಾಕ್ಷನ್, ಧನು ಅವರ ಎಕ್ಸ್‌ಪ್ರೆಷನ್, ಅಶ್ವಿನಿ ಗೌಡ ಅವರ ಕೊಡೋ ಕ್ಷಣ ಎಲ್ಲವೂ ನೋಡಿದ್ರೆ ಗಿಲ್ಲಿಗೆ ಈ ಟಾಸ್ಕ್ ಎಷ್ಟು ಹೆವಿಟ್ ಅನ್ನೋದು ಕ್ಲಿಯರ್ ಆಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಗಿಲ್ಲಿ ಬಗ್ಗೆ ಮೊದಲಿಗೆ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ರು. ಆದ್ರೆ ಈಗ ಅವರ ಮನಸ್ಸು, ಅವರ ಉದ್ದೇಶ ಅರ್ಥ ಆಗ್ತಾ ಬರ್ತಾ ಇದೆ. ಅದಕ್ಕೆ ಕೆಲವರು ಈಗ ಗಿಲ್ಲಿ ಸೈಡ್ ನಿಲ್ತಾ ಇದ್ದಾರೆ. ನಾವು ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ನೋಡ್ತೀವಿ ಅನ್ನೋದರ ಮೇಲೆ ಅವರು ಒಳ್ಳೆಯವರ ಕೆಟ್ಟವರ ಅನ್ನೋದು ಡಿಪೆಂಡೆಂಟ್ ಆಗುತ್ತೆ. ಅದೇ ಗಿಲ್ಲಿ ಕೇಸ್‌ನಲ್ಲೂ ಆಗ್ತಾ ಇದೆ. ಆದ್ರೆ ಏನಾದ್ರೂ ಇಲ್ಲಿ ಇಷ್ಟು ಲೆವೆಲ್ ಪನಿಷ್ಮೆಂಟ್ ಯಾರಿಗೆ ತಡ್ಕೊಳ್ಳೋಕು ಸುಲಭ ಅಲ್ಲ. ಗಿಲ್ಲಿ ಈಗಲೇ ಫಿಸಿಕಲ್ ವೀಕ್ ಆಗಿರುವಂತೆ ಕಾಣಿಸ್ತಾ ಇದ್ದಾರೆ. ಅದ್ರ ಮೇಲೆ ಈ ಟಾಸ್ಕ್‌ಗಳು ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಸುದೀಪ್ ಅಣ್ಣ ಮಾತ್ರ ಇಡೀ ಸಿಚುವೇಶನ್ ಎಂಜಾಯ್ ಮಾಡ್ತಿದ್ದಾರೆ. ಅವರ ನಗು ನೋಡಿದ್ರೆ ಇದು ಪೂರ್ತಿ ಎಂಟರ್‌ಟೈನ್‌ಮೆಂಟ್‌ಗಾಗಿ ಅನ್ನೋ ಫೀಲ್ ಬರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಪ್ರೊಮೋ ಫನ್ ಕೂಡ ಇದೆ, ಅದೇ ಸಮಯದಲ್ಲಿ ಕಷ್ಟ ಕೂಡ ಇದೆ. ನೋಡೋರಿಗೆ ಎಂಟರ್‌ಟೈನ್‌ಮೆಂಟ್, ಆಡುವವರಿಗೆ ಪರೀಕ್ಷೆ. ಇವಾಗ ನಿಮ್ಮ ಅಭಿಪ್ರಾಯ ಏನು ಗೈಸ್? ಗಿಲ್ಲಿ ಕೊಟ್ಟ ಪನಿಷ್ಮೆಂಟ್ ಜಾಸ್ತಿ ಅನಿಸ್ತಾ ಅಥವಾ ಇದು ಫನ್ ಸೆಗ್ಮೆಂಟಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ.